ಬಿಟ್ಟು ಹೋಗುವ ಸಮಯದಲ್ಲಿ ನಮ್ಮ ತಲಾ ಆದಾಯ $1,438 ಅಂದರೆ $1,22,476 ಇತ್ತು. ಈಗ ಪ್ರಸಕ್ತಿ ಸದ್ಯ $2,880 ಅಂದ್ರೆ $2,45,293 ಪ್ರತಿಯೊಬ್ಬರ ತಲಾ ಆದಾಯ. ನಿಜವಾಗಿಯೂ ಇಷ್ಟ ಆಗ್ಯದ್ರ ತಲಾ ವಾರ್ಷಿಕ ಆದಾಯ 2 ಲಕ್ಷ ಮೀರಿ ಹೋಗಿದ್ದಾನ. 2,45,000 ಅಂದರೆ 2.5 ಲಕ್ಷ ಹಿಡಿರಿ ಆಗಿದೆ ನಂಗೆ ಪ್ರತಿಯೊಬ್ಬನ ಆದಾಯ ಪ್ರತಿ ವರ್ಷಕ್ಕೆ. ಯಾಕೆ ಮಾತನ್ನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಪ್ರತಿಯೊಬ್ಬನ ಆದಾಯ ಈ ರೀತಿ ಆಗಿದ್ದರೆ ಇನ್ನು ಪ್ರಶ್ನೆನೇ ಇಲ್ಲ. ನಾವು ನಿಜವಾಗಿಯೂ ದೊಡ್ಡವರ ಆರ್ಥಿಕವಾಗಿ ಬಲಿಷ್ಠನ. ಆದರೆ ಇವತ್ತು 90% ಆಫ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ 90% ಜನ ಇನ್ನೂ ಕೂಲಿಕಾರರಾಗಿದ್ದಾರೆ. ಅವ್ರು ನಿಜವಾಗಿಯೂ 2.5 ಲಕ್ಷದ ಇನ್ಕಮ್ಮು. ಅಷ್ಟಿದ್ರೆ ಬಡತನ ಯಾಕದ? ಅಕ್ಕಿ ಯಾಕೆ ಕೊಡ್ತಾ ಇದ್ದಾರೆ ಅವ್ರಿಗೆ? 5 ಕಿಲೋ ಅಕ್ಕಿ ಯಾಕೆ ಕೊಡ್ತಾ ಇದ್ದಾರೆ? ಮತ್ತೊಂದು ಸವಲತ್ತುಗಳು ಯಾಕೆ ಕೊಡ್ತಾ ಇದ್ದಾರೆ? ಇದು ಪ್ರಶ್ನೆ ಬಂದು ಬಿಡ್ತದಿಲ್ಲ. ಹೌದಲ್ಲ, ಮೊದಲು ಡಿವೈಡ್ ಆದಾಗ ತಲಾ ಆದಾಯ ಸಹಜವಾಗಿ ಡಬಲ್ ಆದಾಗ ಮತ್ತೆ ಯಾಕಪ್ಪ ಇದು ಭಿಕ್ಷಾಟನೆ, ಬಡತನ, ನಿರುದ್ಯೋಗ, ಹಸುವಿನ ಸಂಕಟ ಇವೆಲ್ಲ ಯಾಕೆ ಅಂತ ಇವತ್ತು ಇಲ್ಲ ಅಂತ ಹೇಳ್ಬೋದು. ಸರ್ಕಾರಿಗೆ ಹೇಳಿದ್ರೆ ಈಗ IMF ರೆಫರ್ ಮಾಡಿಕೊಂಡು ಜಪಾನಿಂದ ಮುಂದೆ ಹೋಗ್ವಿ. ನಮ್ಮ ಮುಂದೆ ಇರೋ ದೇಶ ಇನ್ನು 3: ಮೊದಲನೇದು ಅಮೇರಿಕಾ, 2ನೇದು ಚೈನಾ, 3ನೇದು ಜರ್ಮನಿ, 4ನೇದು ನಮ್ಮದು, 5ನೇದು ಜಪಾನ್. ಆರ್ಥಿಕವಾಗಿ ಬಲಿಷ್ಠ ಆಗಿವಿ. ಹಾಗಾಗಿ ಇವೆಲ್ಲ ಯಾಕೆ ಬಂದು ಅಂತ ಇಲ್ಲಿ ಏನು ಮಿಸ್ ಹೊಳ್ಳಿಗತ್ತದೆ ಅದು ನಾವು ವಿಚಾರ ಮಾಡಬೇಕಾಗಿತ್ತು. ಇದೆಲ್ಲ ಬಂದು ಮುಗಿದು ಹೋಯ್ತಲ್ಲ ರೀ, ಸಮಸ್ಯೆ ಏನಿಲ್ಲ. ನಿರುದ್ಯೋಗ ಇಲ್ಲ, ಬಡತನ ಇಲ್ಲ, ಹಸು ಇಲ್ಲ, ಸಂಕಟ ಇಲ್ಲ, ಭಿಕ್ಷಾಟನೆ ಇಲ್ಲ, ಎಲ್ಲ ಇಲ್ಲಗಳಾಗಬೇಕಲ್ಲ. ಯಾಕಾಗಿಲ್ಲ? ಮತ್ತು ಇದ್ರ ಮೇಲೆ ನಮ್ಮ ಸರ್ಕಾರ ಹೇಳ್ತದೆ ಮಲ್ಟಿ ಡೈಮೆನ್ಷನಲ್ ಡೆವಲಪ್ಮೆಂಟ್ ಆಗ್ಯದಪ್ಪ. ಬಡತನ ಹೋಗ್ಬಿಟ್ಟದ ನಮ್ಮಲ್ಲೇ. 25 ಕೋಟಿ ಬಡವರು